ಜೊತೆಗೆ ಡಿಸಿಎಂ ವಿಚಾರ ಕೂಡ ಈಗ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಮೂವರು ಡಿಸಿಎಂ ಆಯ್ಕೆ ವಿಚಾರ ಹೈಕಮಾಂಡ್ ಭೇಟಿ ವೇಳೆ ಈ ಒಂದು ವಿಚಾರ ಪ್ರಸ್ತಾಪ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಹೈಕಮಾಂಡ್ ಭೇಟಿ ವೇಳೆ ಡಿಸಿಎಂ ವಿಚಾರ ಪ್ರಸ್ತಾಪ ಆಗಿಲ್ಲ. ಇನ್ನು ರಾಜ್ಯದಲ್ಲಿ ಮಾತ್ರ ಈ ಡಿಸಿಎಂ ಬಗ್ಗೆ ತುಂಬಾ ಗಂಭೀರವಾದಂತಹ ಚರ್ಚೆ ನಡೀತಾ ಇದೆ. ಸಚಿವರುಗಳು ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ದೆಹಲಿಯಲ್ಲಿ ಮಾತ್ರ ಈ ವಿಚಾರ ಚರ್ಚೆ ಆಗಿಲ್ಲ. ದೆಹಲಿಯಲ್ಲಿ ಪ್ರಸ್ತಾಪವಾಗದ ಕೆಲವು ಸಚಿವರ ಡಿಮ್ಯಾಂಡ್, ಇನ್ಫ್ಯಾಕ್ಟ್ ಅವರೇನು ಡಿಮ್ಯಾಂಡ್ ಇಟ್ಟಿದ್ದು ಡೆಲ್ಲಿ ರಾಜಕೀಯದಲ್ಲಿ ಅಥವಾ ಡೆಲ್ಲಿ ನಾಯಕರ ಭೇಟಿ ವೇಳೆ ಈ ರೀತಿಯಂತ ಯಾವುದೇ ಚರ್ಚೆ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಯಾವುದೇ ಚರ್ಚೆಗೆ ಅವಕಾಶ ಕೊಡದಂಥ ಹೈಕಮಾಂಡ್, ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರು ಕೂಡ ಇದನ್ನು ಜಾಸ್ತಿ ಎಂಟರ್ಟೈನ್ ಮಾಡಿಲ್ಲ. ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾಗ ಮಾತ್ರ ಇದೆಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು, ಚರ್ಚೆ ಮಾಡಲಾಗಿತ್ತು. ಆದರೆ ದೆಹಲಿಯಲ್ಲಿ ನಾಯಕರು ಅವರಿಗೆ ಅವಕಾಶ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಕನ್ವಿನ್ಸ್ ಮಾಡ್ತೀವಿ, ಅದಾದ ಬಳಿಕ ಡಿಸಿಎಂ ವಿಚಾರ ಮತ್ತೆ ಚರ್ಚೆ ಮಾಡ್ತೀವಿ ಅಂತ ಹೇಳಲಾಗಿತ್ತು. ಲೋಕಸಭೆ ಗೆಲ್ಲಿ ಆನಂತರ ಮುಂದೆ ನೋಡೋಣ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಈ ಮೂಲಕ ನೇರವಾದಂಥ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮೊದಲು ಲೋಕಸಭಾ ಚುನಾವಣೆ, ಅದಾದ ಬಳಿಕ ಡಿಸಿಎಂ ವಿಚಾರ ಇರ್ಬೋದು, ಪಕ್ಷದಲ್ಲಿರುವಂಥ ಆಂತರಿಕ ವಿಚಾರಗಳಿರ್ಬೋದು, ಆ ಬಳಿಕ ಚರ್ಚೆ ಮಾಡ್ತೀವಿ. ಹೀಗಾಗಿ ಮೊದಲು ಲೋಕಸಭೆ ಚುನಾವಣೆ ಗೆಲ್ಲಿ, ಹೆಚ್ಚೆಚ್ಚು ಸ್ಥಾನ ಬರಲಿ, ಅದಾದ ಬಳಿಕ ಎಲ್ಲ ರೀತಿಯಂಥ ನಿರ್ಧಾರಗಳನ್ನು ಮಾಡೋಣ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಇದರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ 3 ಡಿಸಿಎಂ ಉದ್ದೇಶಿಸಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ರೀತಿ ಏನಿಲ್ಲ, ಎಐಸಿಸಿ ಅಧ್ಯಕ್ಷರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಅಂತ ಈಗ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿರುವಂಥದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂಥ ಡಿಸಿಎಂ ಮಾಡೋಕ್ಕೆ ಆಗಲ್ಲ ಸದ್ಯದ ಪರಿಸ್ಥಿತಿ ಇಲ್ಲಿ ಅಂತ ಹೇಳಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಕರೆಸ್ಕೊಂಡಿದ್ದ ಉದ್ದೇಶ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ಎಲ್ಲ ರಾಜ್ಯದವ್ರನ್ನು ಕರೆಸಿದ್ದಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, 5 ಕ್ಲಸ್ಟರ್ಸನ್ನು ಮಾಡಿದ್ದಾರೆ. ಮೊದಲನೇ ಕ್ಲಸ್ಟರ್ನಲ್ಲಿ ಕರ್ನಾಟಕ, ತೆಲಂಗಾಣ, ಕೇರಳ, ಪುದುಚೇರಿ, ತಮಿಳುನಾಡು ಇಷ್ಟು ರಾಜ್ಯಗಳಿದ್ದಾವೆ. ಅವರೆಲ್ಲರನ್ನೂ ಕರೆಸಿದರು. ಅವರೆಲ್ಲರೂ ಕೂಡ ಪ್ರತಿಯೊಂದು ರಾಜ್ಯದವರು ಕ್ಲಸ್ಟರ್ 1ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದಿದ್ದರು. ಎಲ್ಲರನ್ನು ಸಭೆ ಮಾಡಿ ಕೆಲವು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ರೀತಿ BLAಗಳು ಮಾಡಬೇಕು, ಪಂಚಾಯಿತಿ ಹಂತದಲ್ಲಿ ಸಮಿತಿಗಳನ್ನು ಮಾಡಬೇಕು, ಮತ್ತು ಕ್ಯಾಂಪೇನ್ ಯಾವ ರೀತಿ ಮಾಡಬೇಕು, ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದಮೇಲೆ ಏನೇನು ಕ್ರಮ ತಗೊಳ್ಬೇಕು ಅಂಥೇಳಿ ಭಾಳ ವ್ಯವಸ್ಥಿತವಾಗಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಮ್ಮನ್ನೆಲ್ಲರನ್ನೂ ಕೂಡ ರೈಟ್. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋಕ್ಕೆ ಪ್ರಸನ್ನ ಜೋನ ಇದ್ದಾರೆ, ನಮ್ಮ ಪ್ರತಿನಿಧಿ. ಪ್ರಸನ್ನ, ಒಂದು ಕಡೆಗೆ ಲೋಕಸಭೆ ಚುನಾವಣೆ ಒಂದು ಭಾಗ ಆದರೆ ಈಗಾಗಲೇ ಸಚಿವರಿಗೆ ಟಾಸ್ಕ್ಗಳನ್ನು ನೀಡಲಾಗಿದೆ, ಅದೇ ವೇಳೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇದ್ರ ಜೊತೆಗೆ ಡಿಸಿಎಂ ವಿಚಾರವೂ ಕೂಡ ಲೋಕಸಭಾ ಚುನಾವಣೆಗೆ ಒಂದು ತಳ್ಕಾಕೊಂಡಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚೆಚ್ಚು ಸ್ಥಾನ ಗೆಲ್ಲಬೇಕು ಅಂದರೆ ಡಿಸಿಎಂಗಳನ್ನು ಮಾಡಿ ಜಾತಿವಾರು ಅನ್ನುವಂಥ ಬೇಡಿಕೆ ಅಥವಾ ಡಿಮ್ಯಾಂಡ್ ಈಗಾಗಲೇ ರಾಜ್ಯದ ನಾಯಕರು ಮುಂದಿಟ್ಟರು. ಆದರೆ ದೂರದ ದೆಹಲಿಯಲ್ಲಿ ಮಾತ್ರ ಇದ್ರ ಬಗ್ಗೆ ಅಷ್ಟಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಮತ್ತೆ ಸದ್ಯಕ್ಕೆ ಸೈಡ್ಲೈನ್ ಆಗಿದೆ. ಆದರೆ ಸೈಡ್ಲೈನ್ ಆಗಿದ್ರೂ ಕೂಡ ಒಂದು ಪರ್ಯಾಯ ಶಕ್ತಿ ಕೇಂದ್ರವಾಗಿ ಡಿಸಿಎಂನ ಗುಂಪು ಅಥವಾ ಡಿಸಿಎಂ ಬೇಡಿಕೆ ಇರ್ತಾ ಇರುವಂಥ ಗುಂಪು ಎಮರ್ಜ್ ಆಗ್ತಾ ಇದೆಯಾ? ದೂರಗಾಮಿ ರಾಜಕೀಯವನ್ನು ನೋಡೋದಾದ್ರೆ, ಮುಂದಿನ ಪಾಲಿಟಿಕ್ಸನ್ನು ನೋಡೋದಾದ್ರೆ, ಈ ಡಿಸಿಎಂ ಅನ್ನುವಂಥ ಈ ಆಟ ಏನಿದೆ ಕಾಂಗ್ರೆಸ್ ಮನೆಯಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು? ಪ್ರಮೋದ್, ಹೆಚ್ಚುವರಿ ಡಿಸಿಎಂ ಆಯ್ಕೆಯ ವಿಚಾರ ಕಳೆದ 1-2 ವಾರಗಳಿಂದ ರಾಜ್ಯದ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಒಂದಷ್ಟು ಕಾವನ್ನ ಹೆಚ್ಚಳ ಮಾಡಿತ್ತು. ಆದರೆ ಇದೀಗ ತಕ್ಷಣಕ್ಕೆ ಅದರ ಪರಿಣಾಮಗಳು ಕಂಡುಬರದೇ ಇರಬಹುದು. ಆದರೆ ನೀವೇ ಹೇಳಿದ ಹಾಗೆ ದೂರಗಾಮಿಯ ಆಲೋಚನೆಯನ್ನು ಇಟ್ಕೊಂಡು ಒಂದಷ್ಟು ಸಚಿವರಂತೂ ಈ ವಿಚಾರವನ್ನ ನಿರಂತರವಾಗಿ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸಹಜವಾಗಿ ದೆಹಲಿಯಲ್ಲಿ 28 ಸಚಿವರ ಸಭೆ ನಡೆಯುತ್ತೆ ಅಂದಾಗ ಯಾರು ಹೆಚ್ಚುವರಿ ಡಿಸಿಎಂ ಆಯ್ಕೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅವರು ಹೈಕಮಾಂಡ್ ನಾಯಕರನ್ನು ಕೂಡ ಈ ವಿಚಾರದಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸಬಹುದು ಅನ್ನುವಂತ ನಿರೀಕ್ಷೆ ಗರಿಗೆದರಿತ್ತು. ಆದ್ರೆ ದೆಹಲಿಯಲ್ಲಿ ನಡೆದಂತ ಸಭೆ ಕೇವಲ ಲೋಕಸಭೆಯ ತಯಾರಿಗೆ ಮಾತ್ರ ಸೀಮಿತವಾಗಿದೆ. ಹೆಚ್ಚುವರಿ ಡಿಸಿಎಂ ಆಯ್ಕೆಯ ವಿಚಾರದ ಪ್ರಸ್ತಾಪಕ್ಕೆ ಎಲ್ಲೋ ಒಂದ್ ಕಡೆ ದೆಹಲಿ ಮಟ್ಟದಲ್ಲಿ ಪುಷ್ಟಿ ಸಿಕ್ಕಂತೆ ಕಂಡು ಬರ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ವಿವರವಾಗಿ ಆ ಎಲ್ಲ ಸಚಿವರ ಡಿಮ್ಯಾಂಡ್ಗಳನ್ನ ಆಲಿಸಿದ್ದಾರೆ. ಆದ್ರೆ ಕೇವಲ ಬೆಂಗಳೂರಿಗೆ ಮಾತ್ರ ಈ ಬೆಳವಣಿಗೆ ಸೀಮಿತ ಆಯ್ತೆ ಹೊರತು ದೆಹಲಿಯಲ್ಲಿ ಆ ಮಟ್ಟದ ಚರ್ಚೆ ನಡೆಸೋದಕ್ಕೆ ಎಲ್ಲ ಸಚಿವರಿಗೂ ಕೂಡ ಸಾಧ್ಯವಾಗಿಲ್ಲ. ಮತ್ತು ಬೇರೆ ಬೇರೆ ರಾಜ್ಯದ ಎಲ್ಲ ಲೋಕಸಭಾ ಕೋಆರ್ಡಿನೇಟರ್ಗಳನ್ನು ಕೂಡ ಕರೆಸಿ ಸಭೆಯನ್ನು ನಡೆಸಿದ್ರಿಂದಾಗಿ ಪ್ರತ್ಯೇಕವಾಗಿ ಕರ್ನಾಟಕದ ವಿಚಾರವನ್ನ ಮುನ್ನೆಲೆ
ಮುನ್ನೆಲೆಗೆ ತರೋದಕ್ಕೆ ಮತ್ತು ಹೆಚ್ಚುವರಿ ಡಿಸಿಎಂ ವಿಚಾರವನ್ನ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಚರ್ಚೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಇರ್ಬೋದು, ಇವರ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ರಾಜ್ಯ ಸಚಿವರಿಗೆ ಸಾಧ್ಯವಾಗಿಲ್ಲ. ಈ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ತಕ್ಷಣಕ್ಕೆ ದೆಹಲಿಯ ಮಟ್ಟದಲ್ಲಿ ಅಷ್ಟರ ಮಟ್ಟಿಗೆ ಪುಷ್ಟಿ ಸಿಕ್ಕಂತೆ ಕಾಣದಂತಹ ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಿರಾಳರಾಗಿರ್ಬೋದು. ಆದ್ರೆ ಉಳಿದಂತ ನಾಯಕರು ಈ ವಿಚಾರವನ್ನ ಇಲ್ಲಿಗೆ ಕೈ ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಸುರ್ಜೇವಾಲಾ ಅವರು ಬರ್ತಾರೆ, ದೆಹಲಿ ಮಟ್ಟಕ್ಕೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗುವ ಸಾಧ್ಯತೆ ದಟ್ಟವಾಗಿಯೇ ಉಳಿದಿದೆ. ಪ್ರಮೋದ್, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗೋಸ್ಕರ.